ಬಿಡದಿ ಟೌನ್ಶಿಪ್ನ ವಿಚಾರದಲ್ಲಿ ಮಾತನಾಡ್ತಾ ಇದ್ವಿ. ನಾನು ಉತ್ಕರ್ಷನ ಆ್ಯಡ್ ಮಾಡ್ಕೋತೀನಿ. ಉತ್ಕರ್ಷ್ ಅವರೇ, ನಿಮ್ಮ ಸರ್ಕಾರಕ್ಕೂ ಈ ಸಮಸ್ಯೆಗಳು ಬಂದಿದೆ. ಭೂ ಸ್ವಾಧೀನದ ಸಂದರ್ಭದಲ್ಲಿ ವಿರೋಧಗಳು ಬರೋದು ಸಹಜ. ಕರ್ನಾಟಕದಲ್ಲೂ, ದೇಶದಲ್ಲಿ ನೀವು ಆಳ್ತಾ ಇರುವಂಥ ಬೇರೆ ಬೇರೆ ರಾಜ್ಯಗಳಲ್ಲೂ. ಈಗ ನೀವು ಯಾವ ನೈತಿಕತೆ ಇಟ್ಕೊಂಡಿದ್ದನ್ನು ವಿರೋಧ ಮಾಡ್ತೀರಿ? ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೊರಟಾಗ ಭೂ ಸ್ವಾಧೀನ ಸಹಜ ಪ್ರಕ್ರಿಯೆ ಮಾಡಿಕೊಳ್ಳೇಬೇಕು, ರೈತರಿಂದಲೇ ಮಾಡಿಕೊಳ್ಬೇಕು. ಈಗ ನೀವು ವಿರೋಧ ಮಾಡ್ತೀರಿ ಅಂತಂದ್ರೆ ರಾಜಕಾರಣ ತರ್ತಾ ಇದ್ದೀರಿ ಅಂತ ಅರ್ಥ ಅಲ್ಲ. ರಕ್ಷಿತ್, ನೋಡಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ 3 ವರ್ಷದಿಂದ ಕೂಡ ಬೆಳಗಾವಿಯಿಂದ ಹಿಡಿದು ಇವತ್ತು ಬಿಡದಿವರೆಗೂ ಕೂಡ ರೈತರ ವಿಚಾರದಲ್ಲಿ ಬಹಳಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಆಮೇಲೆ ಈಗ ನೀವು ಕೇಳಿದ್ರಿ, ಬಹಳ ವ್ಯಾಲಿಡ್ ಪಾಯಿಂಟ್ ಕೇಳಿದ್ರಿ, ವಿರೋಧ ಮಾಡ್ಲಿಕ್ಕೆ ಕಾರಣ ಏನು ಅಂತ. ಕಾರಣ ಏನು ಅಂತ ನೋಡಿ, ಈಗ ಈ ಲ್ಯಾಂಡ್ ಅಕ್ವಿಸಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವರು ಇದೇ ಕಾಂಗ್ರೆಸ್ ಸರ್ಕಾರ ತಂದಂತ LARR ಆಕ್ಟ್ ಪ್ರಕಾರ, ಲ್ಯಾಂಡ್ ಅಕ್ವಿಸಿಷನ್, ರೀಸೆಟಲ್ಮೆಂಟ್ ಮತ್ತು ರೀ ಅಕ್ವಿಸಿಷನ್ ಅಲ್ಲ, ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಆಕ್ಟ್ ನ ಪ್ರಕಾರ. ಕೂಡ ಆಕ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀವು ಯಾವುದೇ ಲ್ಯಾಂಡ್ ಅನ್ನ ಅಕ್ವಿಸಿಷನ್ ಮಾಡ್ಬೇಕಂತಂದ್ರೆ ಯು ನೀಡ್ ನಾಟ್ ರಿಕ್ವೈರ್ ದ ಕನ್ಸೆಂಟ್ ಆಫ್ ದ ಫಾರ್ಮರ್. ನೇರವಾಗಿ ನೀವು ಅಕ್ವಿಸಿಷನ್ ಮಾಡಬಹುದು, ಯು ವಿಲ್ ನಾಟ್ ಬಿ ಆನ್ಸರಬಲ್. ಅದೇ ಇವ್ರು ತಂದಂತ ಏನು LARR ಆಕ್ಟ್ ಪ್ರಕಾರ ಫೇರ್ ಕಂಪನ್ಸೇಷನ್ ಕೊಡಬೇಕು, ಫೇರ್ ಆಗಿ ಟ್ರಾನ್ಸಾಕ್ಷನ್ ಆಗಬೇಕು, ಅದಿಲ್ಲ, ಆಗ್ತಾ ಇಲ್ಲ. ಅದು ನಮಗೆ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು, ಯಾಕೆ ಅದ್ರ ಮೇಲೆ ಫೋಕಸ್ ಮಾಡ್ತೀರಂತ. ಎರಡನೇದು, ಈಗ ನಾನು ನಿಮ್ಗೊಂದು ಸಿಂಪಲ್ ಡೇಟಾ ಕೊಟ್ಬಿಡ್ತೀನಪ್ಪ. ಈ 7,000 ಎಕರೆಯಲ್ಲಿ ಮಾಡ್ತಕ್ಕಂಥ ಕಂಪನ್ಸೇಷನ್ ಅನ್ನು ಎಷ್ಟು ಇರಿಗೇಟೆಡ್ ಲ್ಯಾಂಡ್ ಇದೆ, ಎಷ್ಟು ನೀರಾವರಿ ಇರ್ತಕ್ಕಂಥ ಪ್ರದೇಶ ಅಂತ. ದಿನನಿತ್ಯ 6.5 ಲಕ್ಷ ಹಾಲನ್ನು ಹಾಕ್ತಕ್ಕಂಥ ಪ್ರದೇಶ, 32 ಕೋಟಿ ರೇಷ್ಮೆಯನ್ನು ಮಾಡ್ತಾರೆ, 70 ಕೋಟಿ ತೆಂಗಿನ ವಹಿವಾಟು, 60 ಕೋಟಿ ಬೇಬಿ ಕಾರ್ನು, 25 ಕೋಟಿ ಡೈರಿ ಉತ್ಪನ್ನ. ಇಷ್ಟೆಲ್ಲ ವಹಿವಾಟು ಇರ್ತಕ್ಕಂಥ, ಎಕನಾಮಿಕ್ ಫೀಸಿಬಿಲಿಟಿ ಇರ್ತಕ್ಕಂಥ ಪ್ರದೇಶವನ್ನ ಇವ್ರು ಪದೇ 80% ಜನ ಒಪ್ಕೊಂಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಲಾಜಿಕ್ ರೈತರಿಗಿಲ್ವಾ, ಸರ್ಕಾರಕ್ಕಿಲ್ವಾ, ನಮಗೆ ಪ್ರಶ್ನೆ ಕಾಡ್ತಾ ಇದೆ. ಈಗ ಇಷ್ಟು ವಹಿವಾಟು ಇರ್ತಕ್ಕಂಥ ಪ್ರದೇಶವನ್ನ ಯಾವ ಬೇಸಿಸ್ ಮೇಲೆ ರೈತರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾರ್ರಿ? ದಿನನಿತ್ಯ ಒಂದು ಪ್ರದೇಶದಲ್ಲಿ, ನಾನು ಒಬ್ಬ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ರಕ್ಷತ್, ನನಗೆ ಗೊತ್ತಿದೆ, ಒಂದು ದಿನನಿತ್ಯ 6.5 7 ಲಕ್ಷ ಹಾಲು ಹಾಕ್ತಾರೆ ಅಂತಂದ್ರೆ ಅಷ್ಟು ಸುಲಭವಾಗಿ ರೈತರು ಒಪ್ಪುವಂತ ಪ್ರಶ್ನೆ ಇಲ್ಲ. ಮತ್ತೆ ಬಹಳ ಪ್ರಮುಖವಾಗಿ ಪದೇ DK ಶಿವಕುಮಾರ್ ಇರ್ಬೋದು, ಬಾಲಕೃಷ್ಣ ಅವರು ಮಾತನಾಡ್ತಾರೆ. ಉತ್ಕರ್ಷ್ ಅವರೇ, ಒಂದು ಪ್ರಶ್ನೆ ಇದೆಯಲ್ವಾ, ರಾಜಕೀಯ ಪ್ರಶ್ನೆ ಒಂದು ಬರುತ್ತೆ. KADBಗೆ ಜಮೀನನ್ನ ಭೂಸ್ವಾಧೀನ ಮಾಡಿಕೊಳ್ಳಲಾಯಿತು, ಅದೇ ರೆಡ್ ಝೋನ್ನಲ್ಲಿ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಅವ್ರು ಹೇಳಿದ್ರಾಗಲೇ. ಆಗ ಕೊಟ್ಟಂತ ಪರಿಹಾರ ಎಕರೆಗೆ 90 ಲಕ್ಷ ರೂಪಾಯಿ. ಈಗ ಇವರು 2.5 ಕೋಟಿ ಕೊಡೋದಕ್ಕೆ ಹೊರಟಿದ್ದಾರೆ. ಲೆಸ್ ದೆನ್ ಮಾರ್ಕೆಟ್ ವ್ಯಾಲ್ಯೂ 2.5 ಕೋಟಿ ಕೊಡೋದಕ್ಕೆ ಹೊರಟಿದ್ದಾರೆ. ನೀವು ಅಕ್ವೈರ್ ಮಾಡ್ಕೊಂಡಿದ್ರಿ ಅದೇ ಜಾಗದಲ್ಲಿ. ನೀವೀಗ ಯಾರಿಗೆ ಬುದ್ಧಿ ಹೇಳೋದು? ಭೂ ಸ್ವಾಧೀನ ಮಾಡ್ಕೊಂಡು ನೀವು ಮಾಡಿಕೊಂಡಾಗ ಅಭಿವೃದ್ಧಿಗೆ, ಅವರು ಮಾಡಿಕೊಂಡಾಗ ರಿಯಲ್ ಎಸ್ಟೇಟ್ಗೆ ಹೆಂಗಾಗುತ್ತೆ? ಉದಾಹರಣೆ ಕೊಟ್ಬಿಡ್ತೀನಿ. ಇದೇ ನಮ್ಮ ಮೋದಿ ಸಾಹೇಬ್ರು ಗಿಫ್ಟ್ ಸಿಟಿಯನ್ನು ಮಾಡಿದಂತ ಸಂದರ್ಭದಲ್ಲಿ 900 ಎಕರೆ ಅಕ್ವಿಸಿಷನ್ ಮಾಡ್ತಾರೆ ಗುಜರಾತ್ ನಲ್ಲಿ. ಅದು ಪ್ರಾಸೆಸ್ ಹೇಗಿತ್ತು ಗೊತ್ತಾ? 800 ಎಕರೆ ಕಂಪ್ಲೀಟ್ ಗೌರ್ಮೆಂಟ್ ಅಂಡರ್ ಇದ್ದಂತ ಲ್ಯಾಂಡ್, ಅದು 100 ಎಕರೆ ಮಾತ್ರ ಅಕ್ವಿಸಿಷನ್ ಮಾಡ್ತಾರೆ. ನಾವು ಹೇಳ್ತಿರೋದು ಅದನ್ನೇ. ಇಲ್ಲಿ ಬಿಡದಿ ವಿಚಾರದಲ್ಲಿ ಯಾಕೆ ವಿರೋಧ ಅಂತಂದ್ರೆ, ಟೋಟಲ್ ಏನು 7,481 ಎಕರೆ ಇದೆ, ಅಷ್ಟು ರೈತರ ಜಮೀನ್ ರೀ ಇದು. ಇನ್ನು ಉಳಿದಿದ್ದು 2,000 ಎಕರೆ ಅವರು ಘೋಷಣೆ ಮಾಡಿದ್ರಲ್ಲ JDS, ಎಲ್ಲೋಯ್ತು 2,000 ಎಕರೆ ಗೋಮಾಳ ಜಮೀನು? ಡಾಕ್ಯುಮೆಂಟ್ಸ್ ಎಲ್ಲ ಇಲ್ವಲ್ಲ, ಏನ್ ಮಾಡಿದ್ರು, ಯಾರು ಹೊಡ್ಕೊಂಡ್ರಲ್ಲ? KADBಗೆ ಯಡಿಯೂರಪ್ಪ ಸರ್ಕಾರದಲ್ಲಿ ಭೂ ಸ್ವಾಧೀನ ಮಾಡಿಕೊಂಡಾಗ ಅದು ರೈಟ್, ಈಗ ಅದು ರಾಂಗ್. ಹೆಂಗಾಗತ್ತೆ ಅಂತ ನನಗೆ ಅರ್ಥ ಆಗಲಿಲ್ಲ. ನಾವು ಡೆವಲಪ್ಮೆಂಟ್ ಮತ್ತೊಂದು ವಿಚಾರ ಅಂತಲ್ಲ, ಆದ್ರೆ ಇಷ್ಟರ ಮಟ್ಟಿಗೆ ರೈತರ ಆಕ್ಷೇಪಣೆ ಬಂದಾಗ, ವಿರೋಧ ಬಂದಾಗ ಸ್ವಾಭಾವಿಕ ರೀ, ನೀವು ಯೋಚನೆ ಮಾಡ್ಬೇಕಲ್ವಾ? ನೀವು ಹಾಗಾದ್ರೆ ಪ್ರಶ್ನೆ ಮಾಡಿದವ್ರು ರೈತರೇ ಅಲ್ಲ, ಕಾಫಿ ಟೀ ಅಂಗಿಲ್ ಕುಡಿಯೋರು ಯಾರು ರೈತರೇ ಅಲ್ಲ ಅಂತ ನೀವು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಾಗ ಇಸ್ ಇಟ್ ಅಕ್ಸೆಪ್ಟಬಲ್? ಅಲ್ಲ ರೀ, ಇಷ್ಟು ನೀರಾವರಿ, ಇಷ್ಟು ಇರಿಗೇಟೆಡ್ ಲ್ಯಾಂಡ್ ಇಷ್ಟು ಇರ್ಬೇಕಾದ್ರೆ 80% ರೈತರು ಒಪ್ಕೊಳ್ತಾರೆ ಅಂತಂದ್ರೆ ಲಾಜಿಕ್ ರೈತರಿಗಿಲ್ವಾ, ಸರ್ಕಾರಕ್ಕಿಲ್ವಾ? ಪ್ರಕಾಶ್ ಅವರೇ, ನಿಮ್ಮ ರೈತರಲ್ಲಿ ಮತ್ತೊಂದು ಆಯಾಮವೂ ಕೂಡ ಇದೆ. ನಾನು ಆಗ್ಲೇ ಪ್ರಶ್ನೆ ಕೇಳಿದೆ. ಅದ್ರಲ್ಲಿ ಒಂದು ಪ್ರಶ್ನೆ ನಿನ್ನೆ ರೈಸ್ ಮಾಡಿದ್ರು, ನಮ್ಮ ಪೆನಲ್ ಅಲ್ಲಿ ಇದ್ದಂತ ಅತಿಥಿ ರೈಸ್ ಮಾಡಿದ್ರು. ಅದನ್ನ ನೀವು ಫಲವತ್ತಾದ ಭೂಮಿಯನ್ನಷ್ಟೇ ತೋರಿಸ್ತಾ ಇದ್ದೀರಿ, ಡ್ರೈ ಲ್ಯಾಂಡು ಇದೆ. ಡ್ರೈ ಲ್ಯಾಂಡ್ ಅನ್ನ ವಶಪಡಿಸಿ ಅದಕ್ಕೂ ವಿರೋಧ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದೆ? ನಮಗೆ ಸವಾಲಾಗಿದೆ ಅಲ್ಲಿ ಕೃಷಿ ಮಾಡೋದು. ಈಗ ಸರ್ಕಾರ 2.5 ಕೋಟಿ ಎಕರೆ ಕೊಡುತ್ತೆ ಅಂತಂದ್ರೆ ಫೇರ್ ಡೀಲ್ ಅಲ್ವಾ ಅದು? ನಮಗೆ ಇಲ್ಲಿ ನಾನು ಅಂಕಿಅಂಶ ಕೊಡ್ತೀನಿ ಸರ್. ಇದು ತೋಟಗಾರಿಕೆ ಇಲಾಖೆ 9 ಗ್ರಾಮದು ಇದೆ, ತೋಟಗಾರಿಕೆ ಇರೋದು. ಮಾವು ಎಷ್ಟಿದೆ, ತೆಂಗಿದೆ, ಬಾಳೆ ಎಷ್ಟಿದೆ, ರೇಷ್ಮೆ ಎಷ್ಟು ಬೆಳೀತಾರೆ ಅನ್ನೋದಕ್ಕೆ ರೇಷ್ಮೆ ಇಲಾಖೆ ಕೊಟ್ಟಿದ್ದಾರೆ, ಗ್ರಾಮವಾರು ಕೊಟ್ಟಿದ್ದಾರೆ. ಅಂದಮೇಲೆ ಎಲ್ಲ ಗ್ರಾಮದಲ್ಲಿ ತೋಟಗಾರಿಕೆ ಬೆಳೆಗಳಿಗಿಂತ ಒಪ್ಕೊಳ್ಳೇಬೇಕಲ್ವಾ? ಮತ್ತು ಎಲ್ಲ ಡೈರಿಯಿಂದನೂ ಹಾಲು ಹೋಗ್ತಾ ಇರೋದಕ್ಕೆ ಎಲ್ಲ ಡೈರಿ ಸೆಕ್ರೆಟರಿಗಳು ಸರ್ಟಿಫೈಡ್ ಮಾಡಿದ್ರೆ ವಿತ್ ಲೆಟರ್ಡಲ್ಲಿ ಶೀಲಿಂಗ್ ಸಂಬಂಧಪಟ್ಟ ಅಧಿಕಾರಿಗಳು. ಯಾವ ಒಂದು ಡೈರಿಲೂ ಸಹ 15 ಲಕ್ಷ ಕಮ್ಮಿ ತಿಂಗಳು ಪೇಮೆಂಟ್ ತಗೋತಾ ಇಲ್ಲ. ಮಿನಿಮಮ್ 15 ಲಕ್ಷ ಒಂದು ಡೈರಿ ಹಾಲು ಪೇಮೆಂಟ್ ಮಿನಿಮಮ್ ತಗೋತಾರೆ, 25-30 ಲಕ್ಷ ತಗೋತಾರೆ. ಎಲ್ಲ ಗ್ರಾಮದಲ್ಲಿ ತಗೋತಾರೆ ಅಂದಮೇಲೆ ಒಟ್ಟು 17 ಹಾಲು ಡೈರಿಗಳಿವೆ. 17 ಹಾಲು ಡೈರಿ ನಾವು 30 ಲಕ್ಷ ರೂಪಾಯಿ ವರ್ಷಕ್ಕೆ ಮಿನಿಮಮ್ 15-30 ಲಕ್ಷ ಪೇಮೆಂಟ್ ತಗೋತಾ ಇದ್ದೀವಿ ಅಂದರೆ ಎಲ್ಲ ಕಡೆಗೂ ಹೈನುಗಾರಿಕೆ ಒಪ್ಕೊಳ್ಳೇಬೇಕಾ? ನಾನು ಗ್ರಾಮವರೆಗೆ ಕೊಡ್ತೀನಿ, ನಾನು ಎಲ್ಲ ಗ್ರಾಮನೂ ಕೊಡ್ತೀನಿ. ಡ್ರೈ ಲ್ಯಾಂಡಲ್ಲಿ ಇಲ್ಲ ಅಂತ ಹೇಳಲ್ಲ. ವ್ಯವಸಾಯಗಳು ಏನಾಗಿದೆ, ದೊಡ್ಡ ಜಮೀನ್ದಾರುಗಳಿಗೆ ಏನಾಗಿದೆ, ಕೂಲಿ ಕಾರ್ಮಿಕರು ಕೊರತೆ ಇದೆ. ಒಂದು ಕಡೆ ಆರೋಲ್ ಇಂಡಸ್ಟ್ರಿ ಇದೆ, ಒಂದು ಕಡೆ ಬಿಡ್ ಇಂಡಸ್ಟ್ರಿಯಿಂದ ಸ್ವಲ್ಪ ಲೇಬರ್ಸ್ಗಳು ಕೊರತೆ ಇದೆ, ಕೆಲವು ವ್ಯವಸಾಯ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಸಣ್ಣ ಜಮೀನ್ದಾರುಗಳು ಇರೋಂಥ 10 ಕುಂಟೆ 20 ಕುಂಟೆ ಒಂದೇ ತುಂಬ ಚೆನ್ನಾಗಿ ಬದುಕು ಕಟ್ಕೊಂಡಿದ್ದಾರೆ.
ನಾವು ಹೇಳ್ತಾ ಇರೋದು ನೀವು ಪರಿಹಾರದ ಬಗ್ಗೆ ಮಾತಾಡೋದು, ನಾವು ಪರಿಹಾರದಲ್ಲ, ನೀವು 5 ಕೋಟಿ ಕೊಟ್ಟರೆ ಭೂಮಿ ಕೊಡಲ್ಲ ಅಂತ ಇರೋರು ನಾವು. ನಮಗೆ ಪರಿಹಾರ ಮುಖ್ಯ ಅಲ್ಲ, ಜೀವನ ಮುಖ್ಯ. ಈಗ ರೆಡ್ ಝೋನ್ ಸಮಸ್ಯೆ ಇದೆ. 5 ಟೌನ್ಶಿಪ್ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ 5 ರೆಡ್ ಝೋನ್ ಮಾಡಿದ್ರು. ನಮ್ಮ ಪಕ್ಕದಲ್ಲಿ ರಾಮನಗರ ಕಸಬಾ ಮಾಯಗನಹಳ್ಳಿ ಭಾಗದಲ್ಲಿ ರೆಡ್ ಝೋನ್ ಇತ್ತು. ಸದಾನಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 4 ಟೌನ್ಶಿಪ್ನ ಕೈ ಬಿಟ್ಟಿದ್ದೀವಿ ಅಂತ ಕ್ಯಾಂಪ್ ಅನುಮೋದನೆದಾಗ ಈಗ ಮಾಯಗನಹಳ್ಳಿ ಕಸಬಾದಲ್ಲಿ ಮಾಯಗನಹಳ್ಳಿ, ದಾರಾಪುರ, ಮಾದಾಪುರ, ಕೆಂಪನಹಳ್ಳಿಯಲ್ಲೆಲ್ಲ ಕನ್ವರ್ಷನ್ ಆಗ್ತಾವೆ, ಲೇಔಟ್ ಆಗ್ತಾನೆ, ರೆಸಾರ್ಟ್ ಬರ್ತಾನೆ, ಇಂಡಸ್ಟ್ರಿಯಲ್ ಬರ್ತಾವಲ್ಲ. ಈವಾಗ ರೆಡ್ ಝೋನ್ ಒಂದು ಕ್ಯಾಬಿನೆಟ್ ಡಿಸೈಡ್ ಸರ್, ಇದು 4 ಟೌನ್ಶಿಪ್ ಒಂದು ಕ್ಯಾಬಿನೆಟ್ ಡಿಸೈಡ್ ಆದಮೇಲೆ ಕನ್ವರ್ಷನ್ ಆಯಿತು. ಇಲ್ಲೂ ಕನ್ವರ್ಷನ್ ಅವಕಾಶ ಕೊಡಿ. ನಮ್ಮ ರೈತರುಗಳು ಯಾರೋ ಅಭಿವೃದ್ಧಿ ಬಯಸ್ತಾವ್ರೆ, ನಮ್ಮ ಶತ್ರುಗಳಲ್ಲ ಅವ್ರು. ನಮ್ಮೂರಲ್ಲಿ 2 ಭಾಗ ಮಾಡಿ. ಪ್ರಕಾಶ್ ಅವರೇ, ರೆಡ್ ಝೋನ್ ಇಂದ ಆಚೆ ತೆಗೆದು ನೀವು ಕನ್ವರ್ಷನ್ಗೆ ಅವಕಾಶ ಕೊಟ್ರಿ ಅಂತಂದ್ರೆ ಯಾರ್ಯಾರೋ ತೆಗೆದುಕೊಳ್ತಾರೆ, ಅದಕ್ಕಿಂತ ಸರ್ಕಾರ ತೆಗೆದುಕೊಳ್ಳಿ, ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಕೆ ಆಗುತ್ತೆ ಅಂತ. ಯಾರಿಗ ಅಭಿವೃದ್ಧಿ ಅವಶ್ಯಕತೆ ರೈತ, ಯಾರೋ ಆಂಧ್ರದವರು ಬಂದು ಭೂಮಿ ಖರೀದಿ ಮಾಡ್ತಾರೆ, ಯಾರೋ ನಾರ್ತ್ ಇಂಡಿಯಾದವರು ಬಂದು ಭೂಮಿ ಖರೀದಿ ಮಾಡ್ತಾರೆ, ಅದಕ್ಕಿಂತ ಸರ್ಕಾರ. ನಾವು ಬದುಕು ಕಟ್ಕೊಂಡು ಸಣ್ಣ ರೈತರುಗಳನ್ನ ಬಿಟ್ಬಿಡಿ ಬದುಕಕ್ಕೆ. ನೀವು ಜಮೀನ್ದಾರುಗಳು ಯಾರು ಲೇಔಟ್ ಇಷ್ಟಪಡ್ತೀರಾ, ಯಾರು ಇಂಡಸ್ಟ್ರಿ ಮಾಡಿದ್ರೆ ಅವ್ರು ಮುಕ್ತವಾದ ಅವಕಾಶ ಕೊಡಿ. ನಾವ್ ಯಾಕೆ ಹಾಲು ಹಾಕೊಂಡು ಜೀವನ ಮಾಡ್ತಾರೆ, ಹೆಣ್ಮಕ್ಳುಗಳು ಯಾಕೆ ಬೇರೆ ಫ್ಯಾಕ್ಟ್ರಿಗೆ ಹೋಗಿ ಕೆಲಸಕ್ಕೆ ಹೋಗ್ಬೇಕು? ನಮ್ಮ ಬದುಕು ಕಟ್ಕೊಂಡಿರೋ ಸಣ್ಣ ಜಮೀನ್ದಾರುಗಳು, ಕೂಲಿ ಕಾರ್ಮಿಕರು, ಬೇರೆ ಜಮೀನು ಅವಲಂಬಿತ ಅಂತ ಜಮೀನ್ದಾರನ ಬದುಕಕ್ಕೆ ಬಿಡಿ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಬಿಡ್ಲಿಕ್ಕೆ ಆಗಲೇ 3 ಹಂತದಲ್ಲಿ KDB ಆಗಿದೆ, 1 ಹೌಸಿಂಗ್ ಬೋರ್ಡ್ ಲೇಔಟ್ ಆಗಿದೆ. ಆಲ್ರೆಡಿ ಸಾಕಷ್ಟು ಲ್ಯಾಂಡ್ ನಾವು ಸರ್ಕಾರ ಕೊಟ್ಟಿದ್ದೀವಿ. ನಮ್ಮ ಭಾಗ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಪ್ರಕಾಶ್ ಅವರು ತಾವು ಹೇಳ್ತಾ ಇರುವಂತ ಬೇಡಿಕೆನೇ ವಿಚಿತ್ರವಾಗಿದೆ. ನಾವು ಕೃಷಿ ಭೂಮಿಯನ್ನು ಬಿಟ್ಟು ಕೊಡಲ್ಲ, ರೆಡ್ ಝೋನ್ ಇಂದ ಆಚೆ ಇಡಿ ಅಂತ ಹೇಳಿದ್ರೆ ನಾಳೆ ದಿನ ಮಾರ್ಕೊಳ್ತಾರಲ್ಲ. ರೆಡ್ ಝೋನ್ ನಮ್ಮ ರೈತರು ಕೇಳ್ತಾ ಇಲ್ಲ. ಈಗ ಯಾರು ಅಭಿವೃದ್ಧಿ ಪರಕ್ಕೆ ಇದ್ದಾರೆ ರೈತರುಗಳು, ಅವ್ರು ಕೇಳ್ತಾರೆ ನಾವು ಲೇಔಟ್ ಮಾಡಬೇಕು, ನಾವು ಪೆಟ್ರೋಲ್ ಬಂಕ್ ಬೇಕು, ನಾವು ಇನ್ನೊಂದು ಮತ್ತೊಂದು ಮಾಡಬೇಕು, ನಮ್ಗೆ ಕಮರ್ಷಿಯಲ್ ಬೇಕು, ನಮ್ಗೆ ಅಭಿವೃದ್ಧಿ ಬೇಕು ಅಂತ ಕೇಳ್ತಾರೆ. ರೈತರು ಬಿಟ್ಕೊಡಿ ಅಂತ ಕೇಳ್ತಾ ಇದೀವಿ. ಅಳಿಯ ಅಲ್ಲ, ಮಗಳ ಗಂಡ ಅಲ್ಲ. ನಮ್ಮ ರೈತರು ನಾವೇನು ಹೋರಾಟ ಮಾಡ್ತಾರೆ ರೈತರುಗಳು, ನಾವೇನು ಹೋರಾಟ ಮಾಡ್ತೀವಿ ರೈತರುಗಳು, ನಮ್ಮ ಏನು 80% ರೈತರುಗಳು 76% ಇದೀವಿ. ನಾವು ಕರೆಕ್ಟಾಗಿ ಹೇಳ್ಬೇಕಾದ್ರೆ ಎಕ್ಸಾಕ್ಟ್ ಸರ್ಕಾರಿ ಅಧಿಕಾರಿಗಳ ಪ್ರಕಾರ GBD ಪ್ರಕಾರ ನಾವು 76% ವಿರೋಧದಲ್ಲಿದ್ದೀವಿ. 76% ರೈತರುಗಳಿಗೆ ನಮಗೆ ಯಾವ ಝೂನಾರು ಮಾಡಿ ರೆಡ್ ಝೋನೇ ಕಂಟಿನ್ಯೂ ಮಾಡೋ, ವ್ಯವಸಾಯ ಮಾಡೋಕ್ಕೆ ಝೂನ್ ಅವಶ್ಯಕತೆ ಇಲ್ಲ. ನಾವು ಯಾವ ಝೂನು ವ್ಯವಸಾಯ ಮಾಡ್ತೀವಿ, ವ್ಯವಸಾಯ ಮಾಡೋಣ ಬಿಟ್ಬಿಡಿ. ನೀವು ಯಾರು 24% ನಿಮ್ಗೆ ಕನ್ಸಲ್ಟ್ ಕೊಟ್ಟಿದ್ದಾರೆ ಅಭಿವೃದ್ಧಿ ಬೇಕು ಅಂತ, ಅವ್ರಿಗೆ ಯಾವ ಅವಕಾಶ? ಪ್ರಕಾಶ್ ಅವರು, ನಿನ್ನೆ ಇನ್ನೊಂದು ವಿಚಾರ ಬಂತು, ಹೇಳಿ. ನಾನು ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಬಹಳಷ್ಟು ಕಡೆ ದಲಿತರ ಭೂಮಿ ಇದೆ, ಈ ವ್ಯಾಪ್ತಿಯೊಳಗೆ ದಲಿತರ ಭೂಮಿ ಇದೆ. ಖಂಡಿತ ಮಾರೋದಕ್ಕೆ PTCL ಅಡ್ಡ ಬರ್ತಾ ಇದೆ. ಹೌದು, ಸರ್ಕಾರ ತೆಗೆದುಕೊಂಡ್ರೆ ನಮ್ಮ ಬದುಕಿಗೊಂದು ದಾರಿ ಆಗತ್ತೆ ಅಂತ PTCL ಅಡ್ಡ ಬರ್ತಾ ಇದೆ ವ್ಯಾಪಾರ ಮಾರಾಟ ಮಾಡೋದಕ್ಕೆ. ಅಂದ್ರೆ ಪರಿಶಿಷ್ಟ ಜಾತಿಯ ಭೂಮಿಯನ್ನು ಮಾರಾಟ ಮಾಡಂಗಿಲ್ಲ ಅನ್ನುವಂತ ನಿಯಮ. ನಿಮಿಷ, PTCL ಕಾಯ್ದೆ ಯಾವ್ದಕ್ಕೆ ಮಾಡಿದ್ದಾರೆ ಸರ್ ಸರ್ಕಾರ? ಯಾವ ಉದ್ದೇಶಕ್ಕೆ PTCL ಕಾಯ್ದೆ? ದಲಿತರ ಭೂಮಿ ಇನ್ನೊಬ್ಬ ಅನ್ಯರ ಪಾಲಾಗಬಾರದು. ಯಾಕೆ ಮಾಡಿದ್ದಾರೆ ಅಂದ್ರೆ, ನಾನೊಬ್ಬ ದಲಿತನಾಗಿ ಹೇಳ್ತಾ ಇದ್ದೀನಿ ಸರ್. PTCL ಕಾಯ್ದೆ ತಂದಿರೋದು ದಲಿತ ಕುಟುಂಬಗಳು ತುಂಬ ಸಣ್ಣ ಜಮೀನ್ದಾರು, ಸರ್ಕಾರ ಕೊಡುವ 10 ಎಕರೆ 1 ಎಕರೆ 2 ಎಕರೆ ಕೊಟ್ಟಿರ್ತಾರೆ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದೆ ಇರ್ತಾರೆ. ಇವರುಗಳಿಗೆ ಯಾವ ಪ್ರಭಾವಿಗಳು ಒತ್ತಡ ಹಾಕಿ ಹೊಸ್ಕೊಳ್ಳೋಂಥ ಚಾನ್ಸಸ್ ಇರ್ತದೆ. ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ಮಾರ್ಕೊಬಿಡ್ತಾರೆ. ಸ್ವಲ್ಪ ಇನ್ನೇನೋ ದುಶ್ಚಟಗಳಿಗೂ ಆಸ್ತಿ ಮಾರ್ಕೊಳ್ತಾರೆ, ಮದುವೆಗೋ ಮನೆಗೊಂತ ಆಸ್ತಿ ಮಾರ್ಕೊಬಿಡ್ತದೆ. ಯಾವ ಭೂಮಿಗೆ PTCL ಕಾಯ್ದೆ ಬರ್ತದೆ? ಸರ್ಕಾರ ಉಚಿತವಾಗಿ ಕೊಟ್ಟಂಥ ಭೂಮಿ, ಇನ್ಕ್ಲೂಡ್ ಏನೋ ಕಿಮ್ಮತ್ತೂ ಸಹ ವಿನಾಯಿತಿ ಕೊಟ್ಟಂಥ ಭೂಮಿಗೆ ಕೊಟ್ಟಿರೋ ವಿನಾಯಿತಿ. ನೀವು ಸಹ ಇನ್ನೊಬ್ರು ಮನೆ ಜೀತ ಮಾಡಿದ್ದೀರಾ, ತಲೆಮಾರು ಜೀತ ಮಾಡ್ಕೊಂಡಿದ್ದೀರಾ, ತಲೆಮಾರು ಕೂಲಿ ಕೆಲಸ ಮಾಡ್ಕೊಂಡಿದ್ದೀರಾ, ಇನ್ನೊಬ್ರು ಕೆಳಗಡೆ ಕೂಲಿ ಮಾಡಬೇಡಿ. ನೀವು ಸ್ವತಂತ್ರ ಬದುಕಿದ್ರೆ ಸರ್ಕಾರ ಕೊಟ್ಟು ಜೀವನ ಕೊಟ್ಟಿರೋದು, ಅದನ್ನು ನಾವು ಮಾರುಕಟ್ಟೆ ಮೇಲೆ ಮಾರ್ಬಿಟ್ಟು ಅದನ್ನ ಸೋಕಿ ಮಾಡೋದು ನಮ್ಗೆ ಕೊಟ್ಟಿಲ್ಲ. ಹಂಗಿತ್ತು 2023 ಯಾಕೆ ಕೃಷ್ಣ ಬೈರೇಗೌಡರು ಅಮೆಂಡ್ಮೆಂಟ್ ಮಾಡಿದ್ರು PTCL ಕಾಯ್ದೆಗೆ ಇನ್ನೂ ಸ್ಟ್ರಾಂಗ್ ಮಾಡಿರೋದನ್ನ. ಹಿಂದೆ ಏನಾದ್ರು ಮಾರಾಟ ಆಗೋದ್ರೆ ಅದನ್ನೂ ಸಹ ವಾಪಸ್ ತಗೋಬಹುದು ಅಂತ. ನಿಮ್ಗೆ ಅಷ್ಟು ಕಾಳಜಿ ಇತ್ತು, PTCL ಕಾಯ್ದೆ ರದ್ದು ಮಾಡಿಬಿಡಿ, ಅವರು ಮಾರ್ಕೆಟ್ ಬೆಲೆ ಮಾರ್ಕೊಳ್ಳಿ ಅಂತಾರೆ. ಆ ಥರ ಇದೆ. ದಲಿತ ಕುಟುಂಬಗಳು ಯಾವುದೇ ದುಶ್ಚಟಗಳಿಗೂ ಅಥವಾ ಯಾವುದೋ ಶೈಕ್ಷಣಿಕ ಇದರಿಂದ ಯಾವುದೇ ಪ್ರಭಾವಿಗಳಿಗೆ ಒಳಗಾಗದೆ ಆಸ್ತಿ ಮಾರ್ಕೊಳ್ಳದೆ ಹೋಗಲಿ ಅಂತ PTCL ಕಾಯ್ದೆ ದಲಿತ ಉಳಿವಿಗಾಗಿ. ಹಾಗಾಗಿ ಆ ಕಾಯ್ದೆ ನಾವು ಒಪ್ಕೊಳ್ತೀವಿ. ಬಟ್ ಆ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಪ್ರಶ್ನೆ ಬರುತ್ತೆ ಪ್ರಕಾಶ್ ಅವರೇ. ಈಗ ಭೂಮಿಗೆ, ಎಲ್ಲರ ಭೂಮಿಗೂ ಕೂಡ ಸೇಮ್ ದರವನ್ನು ಸರ್ಕಾರ ಫಿಕ್ಸ್ ಮಾಡಿದೆ. ನಾಳೆ ದಿನ ನೀವು ಹೇಳಿದ್ರಿ ರೆಡ್ ಝೋನಿಂದ ಆಚೆ ಇಡೋ ಪ್ರಯತ್ನವನ್ನು ಬೇಕಿದ್ರೆ ಮಾಡಲಿ ಸರ್ಕಾರ, ಯಾರಿಗೆ ಬೇಕೋ ಅವ್ರು ಉಳಿಸ್ಕೊಳ್ತಾರೆ, ಇಲ್ಲ ಅಂತಂದ್ರು ಮಾರಾಟ ಮಾಡ್ತಾರೆ ಅಂತ. ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತ ಒಳಭಾಗದಲ್ಲಿರುವಂಥ ಜಮೀನಿನ ರೇಟ್ ಡೌನ್ ಇರುತ್ತೆ. ನಾವು ವ್ಯವಸಾಯ ರಸ್ತೆಯ ಒಳಭಾಗದಲ್ಲಿರುವಂಥ ರೇಟ್ ಡೌನ್ ಇರುತ್ತೆ, ರಿಮೋಟ್ ಪ್ಲೇಸ್ ಅಲ್ಲಿ ಇರುವಂಥ ರೇಟ್ ಕಡಿಮೆ ಇರುತ್ತೆ. ಈಗ ಎಲ್ರಿಗೂ ಒಂದೇ ರೇಟ್ ಸಿಗುತ್ತೆ, ರೈತರಿಗೆ ಒಳ್ಳೇದಾಗತ್ತಲ್ಲ. ಮಾರ್ಕೊಟ್ಟಿನಿ, ಹಣದ ಅವಶ್ಯಕತೆ ಇರುವಂಥವ್ರಿಗೆ, ಸೈಟ್ನ ಅವಶ್ಯಕತೆ ಇರೋರಿಗೆ ಒಳಗಡೆ ಹೊರಗಡೆ ವ್ಯವಸಾಯ ಮಾಡೋದು ಎಲ್ಲಿದ್ದೇನು? ನಾವು ಒಬ್ಬನ ಭೂಮಿ ಮೇಲೆ ಇನ್ನೊಬ್ಬ ಹೋಗೋ ಅವಕಾಶ ಇದೆ. ಜಮೀನು ವ್ಯವಸಾಯ ಮಾಡೋಕ್ಕೆ ನಾವು ನೇಗಿಲು ತೊಗೊಂಡು ಹೋಗೋಕ್ಕೋ ಟ್ರ್ಯಾಕ್ಟರ್ ಉಳಕ್ಕೆ ಹೋಗೋಕ್ಕೋ ಯಾರು ಅಡ್ಡಗಾಲು ಮಾಡಲ್ಲ. ವ್ಯವಸಾಯ ಮಾಡೋಕ್ಕೆ ನಾವು ಬದುಕ್ತಾ ಇರೋದು, ನಾವು ಕೇಳ್ತಾ ಇರೋದು ಹೈನುಗಾರಿಕೆ, ರೇಷ್ಮೆ ಮಾಡ್ಕೊಂಡು ಇರೋಂಥ ಸಣ್ಣ ಜಮೀನ್ದಾರು ಬದುಕು ಕಟ್ಕೊಂಡಿರೋಗೋಸ್ಕರ ವಿನಃ ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಟರಾಜ್ ಗೌಡ್ರೆ, ರೈತರ ಬಗ್ಗೆ ನೀವು ಭಾವನಾತ್ಮಕ ಭಾಷಣ ಮಾಡ್ತೀರಿ. ಖಂಡಿತ. ಬಹಳ ಸಂದರ್ಭದಲ್ಲಿ ನೋಡಿದ್ದೀವಿ, ವಿಧಾನಸಭೆಯಲ್ಲಿ DK ಶಿವಕುಮಾರ್ ಮಾತಾಡಿದ್ರು, ಸತ್ ನಂತರ ನಮ್ಮ ದೇಹ ಹೋಗಿ ಮಣ್ಣನ್ನು ಸೇರುತ್ತೆ, ಮಣ್ಣನ್ನು ಉಳಿಸ್ಕೊಳ್ಬೇಕು, ಹಿಂಗೆ ಅಂತ ಭಾವನಾತ್ಮಕವಾಗಿ ಭಾಷಣ ಮಾಡ್ತೀರಿ. ಕರೆಕ್ಟ್. ಬಟ್ ಇಲ್ಲಿ ಫಲವತ್ತಾದಂತ ಭೂಮಿಯನ್ನ ರೈತ ನೀನು ಬಿಟ್ಟು ಕೊಡಪ್ಪ 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತೀರಿ ಅಂತ ಆದ್ರೆ ನೀವು ರೈತರ ವಿರೋಧಿ ಅಂತ ಯಾಕೆ ಕರಿಬಾರ್ದು? ಇಲ್ಲ ನೋಡಿ, ಈಗ ನಾನು ಹೇಳಿದೆ ಇಡೀ ರಾಜ್ಯದಲ್ಲಿ ಈ ತರ ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ಮೈಸೂರಲ್ಲೂ ನಡೀತಾ ಇದೆ ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ಗೆ.
ಎಲ್ಲ ಕಡೆ ಈ ಥರ ಅಭಿವೃದ್ಧಿ ಆಗ್ತಾ ಇರಬೇಕಾದ್ರೆ ಬೆಂಗಳೂರಿಗೆ ತುಂಬ ಹತ್ತಿರ ಇರತಕ್ಕಂತಹ, ಬೆಂಗಳೂರಿಗೆ ಅಕ್ಸೆಸಿಬಿಲಿಟಿ ಇರತಕ್ಕಂತಹ ಈ ಬಿಡದಿ ಭಾಗದಲ್ಲಿ ರೆಡ್ ಝೋನ್ ಇದೆ, ಆಲ್ರೆಡಿ ಇಂಡಸ್ಟ್ರಿ ಅಲ್ಲಿ ಏರಿಯಾಗಳಿದ್ದಾವೆ. ಸೊ ಹಾಗಾಗಿ ಅದು ತುಂಬಾ ಪ್ರಶಸ್ತವಾದ ಜಾಗ ಅಂತ ಹೇಳಿ ಅಲ್ಲಿಗೆ ಅವಕಾಶ ಮಾಡಿಕೊಟ್ಟು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬೇಡ ಅಂತ ಹೇಳ್ತಿದಾರಲ್ಲ ರೈತರು, ನಮ್ಗೆ ಬೇಡ ರೀ ನಿಮ್ದು ಪ್ರಾಜೆಕ್ಟ್. ಕೆಲವು ರೈತರು ಮಾತ್ರ ತರಬೇಡ್ರಿ ರಕ್ಷಟ್ರೆ, ಕೆಲವು ರೈತರು ಮಾತ್ರ ಹೇಳ್ತಿದ್ದಾರೆ. ನೀವು ಬೇಕಾದ್ರೆ ಅದನ್ನ ಅಂಕಿ ಪಟ್ಟಿ ತಗೊಂಡ್ಬಿಡಿ. ನೀವು ಅವ್ರು ಹೇಳ್ತಿದಾರಲ್ಲ 80% ನಾವು ರೈತರು ಕೊಡಲ್ಲ ಅಂತ ಹೇಳಿ. ನಮಗೆ ಬಂದಿರೋ ಮಾಹಿತಿ ಅಧಿಕೃತ ಮಾಹಿತಿ, ಅಧಿಕೃತವನ್ನ ನೀವು ತಿಳಿಸಬೇಕಲ್ಲ. ಕೇಳಿ, ಈಗ ಬಿಡ್ತೀವಿ. ಮಾಗಡಿ ಬಾಲಕೃಷ್ಣ ಮಾತಾಡು, ಬಿಡುಗಡೆ ಮಾಡ್ತೀವಿ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಬಿಡುಗಡೆ ಮಾಡ್ತೀವಿ. ಯಾವಾಗ ಕೇಳಿ, ಈಗ ಅಧಿಸೂಚನೆ ಒಂದಾಗಿದೆಯಾ? ಅಧಿಸೂಚನೆಯಲ್ಲಿ ಏನು ಅಪ್ರೂವಲ್ ಆಗುತ್ತೆ ಇವಾಗ ಏನೇನಾಗಿದೆ ಕೇಳಿ, ನಿಮ್ ಕೇಳಿಸ್ಕೊಳ್ಳಿ. ಸಾಂಕೇತಿಕವಾಗಿ 7 ಜನರಿಗೆ ಚೆಕ್ ವಿತರಣೆ ಮಾಡಿದ್ರು. ಕೇಳಿ, ನಾನು ಶಾಸಕರು ಸಾಂಕೇತಿಕವಾಗಿ ಅದನ್ನ ಬಿಟ್ಟು ಯಾರು ಇದರ ಪರ ಇದ್ದಾರೆ. ನೀವು 80% ಅಂಕಿಅಂಶ ಹೇಳೋದಕ್ಕೆ ಆಧಾರ ಬೇಕಲ್ಲ. ಏನು ಆಧಾರ ಇದೆ? 80% ಯಾರು ಕನ್ಸೆಂಟ್ ಕೊಟ್ಟಿದ್ದಾರೆ, ಯಾರು ಪಟ್ಟಿ ಬಿಡುಗಡೆ ಮಾಡ್ತೀವಿ, ಬೇಕಿದ್ರೆ ಜಿಲ್ಲಾಡಳಿತಕ್ಕೆ ಹೋಗ್ಬೋದು, ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಹೋಗ್ಬೋದು, ಮಾಹಿತಿ ಆತರ ಇಲ್ಲಿವರೆಗೂ ಆತರ ಮಾಹಿತಿ ಇಲ್ಲ. ಆದ್ರೂ ಬಿಡನಂತೆ ನಿಮ್ಮ ಮಾಹಿತಿ ಪಟ್ಟಿ ಬಿಡೋಣ. ನಿಮ್ಮ ಹತ್ರ ಮಾಹಿತಿ ಇಲ್ಲ ಅಂತಂದ್ರೆ 80% ಒಂದು ಅಂದಾಜಿಗೆ ಹೇಳ್ಬಿಡೋದು. ನಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿಲ್ಲ. ಲಕ್ಷಟ್ರೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಪಟ್ಟಿ ಬಿಡುಗಡೆ ಮಾಡಬಹುದು, ಬೇಕಿದ್ದವರು ಹೋಗಿ ತಗೋಬಹುದು ಅಂತ ಹೇಳ್ದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇಳಿ. ಈಗ ನಾನು ಅಧಿಸೂಚನೆ ಒಂದರಲ್ಲಿ, ಈಗ ಕೇಳಿಸ್ಕೊಳ್ಳಿ, ನಮಗೆ ಅಧಿಸೂಚನೆ ಒಂದರಲ್ಲಿ ಏನಾಗಿದೆ, ಪ್ರಕಾಶ್ ಒಂದು ನಿಮಿಷ. ಅಧಿಸೂಚನೆ ಒಂದರಲ್ಲಿ ಏನಾಗಿದೆ, 518 ಎಕರೆದು ಈ ಪಟ್ಟಿನ ಈಗ ಆಲ್ರೆಡಿ ಅಧಿಸೂಚನೆ ಆಗಿರೋದ್ರಿಂದ ಅಕ್ವೈರ್ ಆಗೋಯ್ತು, ಅಲ್ಲಿ ಶಂಕುಸ್ಥಾಪನೆ ಆಗುತ್ತೆ. ಅಲ್ಲಿ ಇವಾಗ 580 ಯಾರ್ಯಾರು ರೈತರಿದ್ದಾರೆ ಫುಲ್ ಪಟ್ಟಿ ನಿಮಗೆ ಕೊಟ್ಬಿಡ್ತೀವಿ. ಅಧಿಸೂಚನೆ 2 ಮಾಡ್ತೀವಲ್ಲ, ಅವತ್ತು ಕೂಡ ಫುಲ್ ಪಟ್ಟಿ ನಿಮಗೆ ಕೊಡ್ತೀವಿ. ಯಾವತ್ತು ನಾವು ರೈತರಿಗೆ ಚೆಕ್ಗಳು ಕೊಡ್ತೀವಲ್ಲ, ಅದೇ ಅಲ್ಲಿವರೆಗೂ. ನಾನು ನಿಮ್ಗೆ ಹೇಳ್ದೆ, ಆಕ್ಷೇಪವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನೀವು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಗಿಸಿದ್ದೀರಿ. ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ, ಆಕ್ಷೇಪವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ರೈತರು. ಈಗ ನಾನು ನಿಮ್ಗೆ ರಿಪೀಟ್ ಮಾಡ್ತೀನಿ. ಸರ್ಕಾರ ಕೊಟ್ಟಿರುವಂತಹ ಮಾಹಿತಿ, ರೈತರ ಆಕ್ಷೇಪವನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ. ಪ್ರಿಲಿಮಿನರಿ ನೋಟಿಫಿಕೇಶನ್ ಫೈನಲ್ ನೋಟಿಫಿಕೇಶನ್ ಹಂತಕ್ಕೆ ಬಂದಿದೆ, ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಕೇಳಿ, ನಾನು ನಿಮ್ಗೆ ಹೇಳ್ತೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 7481 ಎಕರೆನಲ್ಲಿ 1360 ಎಕರೆಗೆ ಮಾತ್ರ ರೈತರ ವಿರೋಧ ಇದೆ. 1360 ಎಕರೆ ಅದು ಕೊಡೋದೇ ಇಲ್ಲ ಅಂತ ಬರ್ಕೊಟ್ಟಿರೋದು. ಕೇಳಿ, ಕೊಡೋದೇ ಇಲ್ಲ ಅಂತ ಬರ್ಕೊಟ್ಟಿರೋರು ಸರ್ಕಾರ ಹೌದೇ ಇದೆ. 663 ರೈತರು ಬರ್ದೇ ಕೊಟ್ಟಿರೋರು ನಾವು ಕೊಡೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಕೊಡ್ತೀವಿ ಅಂತ ಹೇಳಿದಾಗ ನಾವು ಅಭಿವೃದ್ಧಿ ಪರ ನಿಂತ್ಕೋಬೇಕಾ ಬೇಡವಾ? ಸರ್ ಒಂದ್ ನಿಮಿಷ ಸರ್, 80% ಒಪ್ಪಿಗೆ ಕೊಟ್ಟಂತ ರೈತರುಗಳನ್ನ ನಾವೇ ರೈತರುಗಳು ತಂದು ನಿಲ್ಲಿಸಿ ರೋಡ್ಗೆ ಅಂತ ಕೇಳಲ್ಲ. ಸರ್ಕಾರಿ ಕಚೇರಿ ದಾಖಲೆ ಇರ್ತದೆ. ನಿಮ್ಮ ದಾಖಲೆಗಳನ್ನ ಇವತ್ತು ಮಾಧ್ಯಮದಿಂದ ಒಂದು ಡೇಟ್ ಫಿಕ್ಸ್ ಮಾಡಿ, ಒಂದು ಡೇಟ್ ನೀವೇ ಕೊಡಿ. ಈ ಡೇಟ್ ದಿನ ನಾವು ಯಾರು ರೈತರಿಗೆ ಚಿತಾವಣೆ ಕೊಡ್ತಾರೆ, ಅದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಯಾಕೆ ಪತ್ರ ಬರ್ದಿದ್ರೆ, ಯಾರು ರೈತರಿಗೆ ಚಿತಾವಣೆ ಕೊಡ್ತಾ ಇದ್ದಾರೆ, ಯಾರು ರಾಜಕೀಯ ಮಾಡ್ತಾ ಇದ್ದಾರೆ, ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರು ಮುಂದೆ ಹೇಳಬೇಕಾಗಿಲ್ಲ. ಒಂದು ಸುದ್ದಿಗೋಷ್ಠಿ ಮಾಡಿ ಹೇಳಬೇಡಿ, ಯಾರು ಕುಮಾರಸ್ವಾಮಿ ಅವರು ಮುಂದೆ ಹೇಳ್ತೀರಿ? ಮಾಹಿತಿ ಕೊಟ್ಟು ಬಿಡಿ. ಇಲ್ಲ ಕೇಳಿ, ಇಲ್ಲಿವರೆಗೂ ರಾಜಕೀಯ ಎಂಟ್ರಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೂ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಯಾವ್ದಾದ್ರು ಅಕ್ವಿಷನ್ ಅಲ್ಲಿ ಅವರಿಗೋಸ್ಕರ ಕಾಯಬೇಡಿ ಅಂತ ತೋರಿಸ್ಬಿಡಿ. 80% ರೈತರು ನಿಮ್ಮ ಜೊತೆಗಿದ್ದಾರೆ ವಿತ್ ಡಾಕ್ಯುಮೆಂಟ್ ನಿಮ್ಮ ಬಳಿ, ಅದಕ್ಕೆ ಸಂಬಂಧಿಸಿದಂತ ದಾಖಲೆ ಇದೆ. ರಿಲೀಸ್ ಮಾಡ್ರಿ ನಟರಾಜ್ ಗೌಡ್ರೆ. ಈಗ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ನಿಮಗ್ ಬೇಕಾ ನೀವು ಕಚೇರಿಗೆ ಪಡ್ಕೊಳ್ಳಿ. ಜವಾಬ್ದಾರಿ ಅದು, ನಾನು ಯಾಕೆ ಪಡ್ಕೊಳ್ಬೇಕು? ಜವಾಬ್ದಾರಿ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.